ಕೇಶವಾಯ ಸ್ವಾಹ, ನಾರಾಯಣಾಯ ಸ್ವಾಹ, ಗೋವಿಂದಾಯ ನಮಃ, ವಿಷ್ಣುವೇ ನಮಃ, ಮಧುಸೂದನಾಯ ನಮಃ, ತ್ರಿವಿಕ್ರಮಾಯ ನಮಃ. ಏನೋ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಎಷ್ಟು ಸರ್ತಿ ನಾವು ಸಂಧ್ಯಾವಂದನೆ ಮಾಡೋದು? ನೀನು ಏನೋ ತಾನೇ ನಿನಗೆ ತೋರಿಸ್ತೀನಿ ಬಾರ. ವೇಣು ಸರ್, ಎಣ್ಣೆ ಇದೆ, ಕೂಲ್ ಡ್ರಿಂಕ್ಸ್ ಇದೆ, ಸೋಡಾ ಇದೆ, ಚಿಪ್ಸ್ ಇದೆ. ಏನಾದ್ರೂ ಬೇಕಾಗಿದ್ರೆ ಕೇಳಿ ಸರ್. ಅಯ್ಯೋ ಯೋಯೋಯೋ, ಆ ಚಿಪ್ಸ್ ಯಾವತ್ತಿಂದೋ ಏನೋ ಸುಡುಗಾಡು. ಅವನ್ಗೋಸ್ಕರ ಮಡಿಲಿ ಬಿಸಿ ಬಿಸಿ ತಂದೂರಿ ಚಿಕನ್ ಮಾಡಿ ತಂದಿದ್ದೀನಿ. ಹತ್ತೋಗಪ್ಪ. ನೋಡು, ಉಪ್ಪು ಖಾರ ಕಡಿಮೆ ಇದ್ರೆ ಕೇಳು, ತಂದ್ ಹಾಕ್ತೀನಿ. ಅಯ್ಯೋ ಅಪ್ಪ ಅಮ್ಮ, ತಂದ್ಕೊಡ್ತೀನಿ ನನ್ನ ಪಾಕೆಟ್ ಮನಿಗೆ. ಬೇರೆ ಕಡೆ ನನ್ನ ಪಾಕೆಟ್ ಮನಿ ನಾನು ತಂದ್ಕೊಡ್ತೀನಿ. ಯಾರು ಕಿತ್ತಾಡ್ಬೇಕಾಗಿಲ್ಲ, ನಾನ್ ತಂದಿದ್ದೀನಿ. ತಾತ ನೋಡಪ್ಪ, ಇವಳನ್ನ ಮಾರ್ಕೆಟ್ ಇಂದ ಕರ್ಕೊಂಡ್ ಬಂದಿದ್ದೀನಿ. ನಿನಗೆ ಆಗತ್ತಾ ಹೇಳು, ಇಲ್ಲಾಂದ್ರೆ ನಾವು ಬೇರೆಯವಳನ್ನ ಕರ್ಕೊಂಡ್ ಬರ್ತೀವಿ. ಇವಳನ್ನ 9 ಗಂಟೆ ಕಳಿಸ್ಬೇಕು. ಅಲ್ಲಿ ತನಕ ನಿನ್ ರೂಮ್ ನಲ್ಲಿ ಕೂರ್ಸಿರ್ತೀನಿ. ನಿನ್ ಕೆಲಸ ಮುಗಿದ್ಮೇಲೆ ನನಗ್ ಬಂದ್ ಹೇಳು. ಆಮೇಲೆ ನಾ ಇವಳ ಕರ್ಕೊಂಡು ಬಿಟ್ಟು ಬರ್ಬೇಕು. 1000 ರೂಪಾಯಿ ಕೇಳಲು 900 ರೂಪಾಯಿ ಒಪ್ಸಿದ್ದೀನಿ. ನೀನೇನ್ ಕೊಡ್ಬೇಡ. ನನ್ ಪೆನ್ಷನ್ ಇತ್ತಲ್ಲ, ಅದನ್ನ ಕೊಟ್ಟಿದ್ದೀನಿ. ಸಿಗರೇಟ್ ಇತ್ತಲ್ಲ, ಸಿಗರೇಟ್ ತಂದಿದ್ದೀನಿ. ಆಯ್ತಾ? ಗಾರ್ ತಾತ, ತುಂಟಿ ಸಿಗರೇಟ್ ಸಿಸ್ಟರ್ಸ್, ಎಣ್ಣೆ ಅಪ್ಪ, ಚಿಕನ್ ಅಮ್ಮ. ಏನು ಪುಣ್ಯ ನಂದು ಅಂತ ಐಬೋಗನ ಬಿಟ್ಟು ತಟ್ಟಾಡ್ಕೊಂಡು ಆಯ್ಕೊಂಡ್ ತಿನ್ನಕ್ಕೆ ಇಲ್ಲಿ ಯಾಕೆ ಬಂದೆ ಗುರುವೆ? ಒಂದ್ ದಿನಕ್ಕಾದ್ರೂ ನೋಡ್ಕೊಳ್ಳಿಲ್ಲಮ್ಮ ನಮ್ಮ ಮನೆಯಲ್ಲಿ. ಆಕಾಶ ಪತಿತಾತೋಯಂ ಯಥಾಗಚ್ಚತಿ. ಆಕಾಶಾತ್ ಪತಿತಂತೋಯಂ ಯಥಾಗಚ್ಚತೆ ಸಾಗರ. ಸರಿಯಾಗಿ ಹೇಳ, ಶ್ರದ್ಧೆ ಇರ್ಬೇಕು, ಶ್ರದ್ಧೆ. ಅಪಭ್ರಂಶ ಹೇಳ್ತೀನಪ್ಪ, ನೀನೇನು ಹೊಡೆಯೋದು ಎಂಜಾಯ್ ಮಾಡ್ತಾ ಇದೆಯೋ, ಹೇರ್ ಕೊಡೋದು ಎಂಜಾಯ್ ಮಾಡ್ತಾ ಇದೆಯೋ? ಈ ಮನೆ ಫೋನ್ ನಂಬರ್ ಯಾರ್ಯಾರು ಕೊಟ್ಟಿದ್ದೀಯಾ? ಬೆಳಿಗ್ಗೆ ಅವಳು ಯಾವಳೋ ಫೋನ್ ಮಾಡ್ತಾಳೆ, 900 ರೂಪಾಯಿ ಕೊಟ್ರೆ ನಿನಗೂ ಬರ್ತೀನಿ, ನಿಮ್ಮ ಮೊಮ್ಮಗನಿಗೂ ಬರ್ತೀನಿ ಅಂತಾಳೆ. ಯು ಇರೆಸ್ಪಾನ್ಸಿಬಲ್ ಇಡಿಯಟ್ ಆಫ್ ಎನ್ ಆಸ್. ಡರ್ಟಿ ಫೆಲೋ, ನಮ್ಮ ವಂಶದಲ್ಲಿ ಯಾಕೆ ಹೋಗ್ತೇನೆ ನೀನು? ಅದನ್ನ ನಮ್ಮ ಅಪ್ಪನ ಹತ್ರ ಹೋಗಿ ಕೇಳ್ಕೊತಾತ. ನೀನ್ ಮುಂಡ ಮೋಸ್ತು. ದರಿದ್ರ ಮುಂಡದೆ ಅನಿಷ್ಟ. ಬೇಲು ಮನೆಗೆ ಹೋಗಿ ಚಿಕನ್ ತಿಗೋ ಬಂದಿದ್ಯಾ? ಕುಡಿ ಕುಡಿ ಪಂಚಗವ್ಯನ. ನಿನ್ ಯೋಗ್ಯತೆಗೆ ಬೆಂಕಿ ಹಾಕ ಹೋಗ್ತಾರ ಅವ್ರ ಮನೆಗೆಲ್ಲ. 5 ಹಸುಗಳು ಗಂಜಲ ಬೇಡಮ್ಮ, ಇನ್ನೊಂದ್ಸರಿ ಹೆಂಗ್ ಮಾಡಲ್ಲಮ್ಮ. ನನ್ನ ಅಣ್ಣ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗುತ್ತೆ. ನನ್ ಫ್ರೆಂಡ್ಸ್ ಬಂದ್ರೆ ಲೈನ್ ಹೊಡಿತ್ಯಾ? ಸುಮ್ನೆ ಇರ್ರೆ, ತುಪ್ಪ ಸುರಿಬೇಡ್ರಿ. ಶುದ್ಧ ಆಗ್ತೀಯ ಕಣೋ ದರಿದ್ರ. ಕುಡಿ. ಸುಮ್ನೆ ಇರಮ್ಮ, ನಾನು ಹೇಳೋರ್ಗೆ ಕೇಳಮ್ಮ. ನೀವೆಲ್ಲ ಹಿಂಗೆ ಮಾಡ್ತಾ ಇದ್ರೆ ಹೊರಟೋಗ್ಬಿಡ್ತೀರ ಅಷ್ಟೇ ಮನೆ ಬಿಟ್ಟು. ಹಾಳಾಗ್ ಹೋಗ. ಹೋಗ್ತೀನಿ ಬಿಡು. ತೆಗಿ ಬಾಯ್ನ. ಗಂಜಲು ವಾಸ್ತೆ ತಡಿಲಾರ್ದೆ ಇದನ್ ಕುಡಿಯೋದ್ ಕಲ್ಸ್ಬಿಟ್ಟೆ ಇವ್ರು. ಕಲಿಯೋದು ಸುಲಭ, ಕಲಿಯೋ ತರ ನಾಟಕ ಮಾಡೋದು ಕಷ್ಟ. ಕಣ್ಣು ಮುಚ್ಕೊಂಡು ಧ್ಯಾನ ಮಾಡುವಂತಾರೆ ಗುರುಗಳು. ಕಣ್ಣು ಮುಚ್ಕೊಂಡ್ರೆ ನಿದ್ರೆ ಬಂದಂಗ ಆಗುತ್ತೆ. ಇವ್ರ ಭಾಷೆಯಲ್ಲಿ ನಿದ್ರೆಗೆ ಧ್ಯಾನ ಅಂತಾರೇನೋ. ರಾಜಣ್ಣನ್ ಟೆಂಟ್ ಅಲ್ಲಿ ಉರುಳು ಸೇವೆ ಪಿಕ್ಚರ್ ಬಂದಿದೆ, ಗೊತ್ತಿರ್ಲಿ. ಅಪರೂಪದ ರಾತ್ರಿಗಳು ಅಂತಾದ್ರೆ ಹೆಸರು. 3 ಕಾಲ್ ಕರಿಯುವಾಗ ನೋಡಿದೆ ಪೋಸ್ಟ್ರು. ನಾ ಬರಾಕಿಲ್ಲ ಅಂದ್ಮೇಲೆ ಬರಾಕಿಲ್ಲ. ಬರಲ್ಲ ಅನ್ನೋದೇ ಬೇರೆ, ಇಷ್ಟ ಇಲ್ಲ ಅನ್ನೋದೇ ಬೇರೆ. ಹೋರಲ್ಲ ನೋಡ್ಲಿ ಅಂದ್ಬಿಟ್ಟೆ ಅಲ್ಲಿ ಹಾಕಿರೋದು. ಅದು ಏ ಪಿಕ್ಚರ್ ಅಮ್ಮ, ಏವನ್ನ ಇರುತ್ತೆ. ಆದ್ರೆ ಟಿಕೆಟ್ ಕಾಸು ಯಾವನ್ ಮಗ ಕೊಡ್ತಾನೆ. ಟಿಂಟಿಡಿಂಗ್. ಹುಂಡಿಗೆ ನೀರ್ ತುಂಬಿಸಿದ್ರು ನೋಟ್ ತೇಲ್ತವೆ, ಕಡ್ಡಿಗೆ ಮೇಣ ಅಂಟಿಸಿದ್ರು ನೋಟ್ ಕತ್ಕತ್ತವೆ. ಆದ್ರೆ ನೀವು ತಾತನ ಕೈ ಸಿಕ್ಕಾಕೊಂಡ್ ಬಿಟ್ರೆ ಕಷ್ಟ ಅಂತ ನಮ್ ಭಾವನೆ. ಇನ್ನು 6 ತಿಂಗಳು ಟ್ರೈನಿಂಗು, ಊಟದ ಕತೆ ಕಳೀತು. ಓಕೆ, ಆದ್ರೆ ಒಂದು ಡೌಟ್, ಮನಸಾಕ್ಷಿಗೆ ಇದಾರಲ್ಲ, ಇಂತ ಹಲ್ಕ ಕೆಲಸ ಮಾಡುವಾಗ ಮನಸ್ಸಾಕ್ಷಿ ಯಾವತ್ತೊಪ್ಪಿದೆ? ದರಿದ್ರ ಲಕ್ಷ್ಮಿ ನೋಡ್ಕೋತಾಳೆ. ರೆಡಿ ಆಗ್ಬಿಡಿ, ರಾತ್ರಿ ಅಪರೂಪದ ದೇವ್ರ ಪಿಕ್ಚರ್ ಜಲ್ ಬಿಡ್ತಾವ್ರೆ. ತಾತಾವ್ರೆ ಹೇಗಿದೆ? ಏನು ಚೆನ್ನಾಗಿಲ್ಲಪ್ಪ. ಪೊಲೀಸ್ ಬೇರೆ ನೋಡ್ತಾರ ಪೊಲೀಸ್ ಪಿಕ್ಚರ್ನ. ಮಠಕ್ಕೆ ಲೋಕಾಯುಕ್ತರ ದಾಳಿ. ದರಿದ್ರ ಮಠ. ನಮ್ಮ ಮಠಕ್ಕೆ ಯಾರು ಬರೋದೇ ಇಲ್ವೇ? ನಂಗ್ ಭವಿಷ್ಯ ಹೇಳಲೇ ಇಲ್ಲ ನೀನು. 100 ರೂಪಾಯಿ ತಂದಿದ್ದೇನೋ? ಇವ್ರಿಬ್ರು ಮಧ್ಯೆ ಏನೋ ಹಣದ ವ್ಯವಹಾರ ನಡೀತಿದೆ. ಅದೇನು ಅಂತ ಗೊತ್ತಾಗ್ಲಿಲ್ವೇ? ಅದೇನು ಯಾರಿಗೂ ದುಡ್ಡು ಕೇಳೋದೇ ಇಲ್ಲ, ನನಗ್ ಮಾತ್ರ ದುಡ್ಡು ಕೇಳೋದು. ಮೊದ್ಲು 100 ರೂಪಾಯಿ ತಗೊಂಡ್ ಬಾ, ಆಮೇಲೆ ಹೇಳ್ತೀನಿ. ಹೋಗ್ರಿ ರೀ ಗಾಂಧಾರಿ. ನಾನು ಬಹಳ ದಿನಗಳಿಂದ ನೋಡ್ತಾನೆ ಇದೀನಿ. ಭವಿಷ್ಯದ ಬಗ್ಗೆ ಬಹಳ ತಲೆ ಕೆದರ್ಕೊಂಡ್ಬಿಟ್ಟಿದ್ದೀರಿ. ತಿರಿ ಬಂದು ಕರ್ನಾಟಕದ ಬಾಬಾ ಆಗೋಗ್ಬಿಟ್ಟಿದ್ದೀರಿ. ಹೌದು, ತಲೆಗೆ ಎಣ್ಣೆ ಹಾಕ್ತಿರೋ ಇಲ್ಲ ಫೆವಿಕಾಲ್ ಹಾಕ್ತಿರೋ? ಕೂತ್ ಕಡೆ ಮ್ಯಾಪ್ ಬೇರೆ ಹಾಕ್ಬಿಟ್ಟಿದ್ದೀರಿ. ಹೌದು, ಏನು ನಿಮ್ ಸ್ಟೋರಿ ಕತೆ? ನಂಗೊಬ್ಳು ಸುಂದರವಾದ ಹೆಂಡತಿ ಇದ್ಲು. ಸಂತೋಷ ಸ್ವಾಮಿ. ಅವ್ರು ಯಾವ ಮಠದ ಬಾಗ್ಲು? ಇಲ್ಲ, ಓಡೋಗ್ಬಿಟ್ಲು ನನ್ ಫ್ರೆಂಡ್ ಜೊತೆ. ಪಿಳ್ಳೆ ಪಿಸ್ಕೇನ ಮಾಡಿದ್ರು. 2 ಮಕ್ಳು, ನನಗಲ್ಲ ಅವನ್ಗೆ.
ಈ ವಿಶ್ವರೂಪ ನೋಡಿದ್ರೆ ಯಾವಳ ತಾನೇ ಜೊತೆಗಿರ್ತಾಳೆ. ಸುಂದರವಾದ ಹೆಂಡತಿನ ಮೇಂಟೈನ್ ಮಾಡೋ ಪರ್ಸನಾಲಿಟಿನ ಇದು. ಅಲ್ಲ ಕುಬೇರ್ ಪ್ರಭು, ನಿಮ್ ಹೆಂಡತಿ ಓಡದಾಗ ತಾವೇನ್ ಮಾಡ್ತಿದ್ರು? ಗೊತ್ತಾಯ್ತು ಬಿಡಿ. ಏನ್ ಈ ಪಾಟಿ ಕೆರ್ಕೊಂತ ಇದ್ದೀರಾ? ಪಾರ್ಟ್ಸು ಕೈ ಬಂದ್ಬಿಟ್ಟು ಏನಿದು ಸ್ಪೆಷಲ್ ಫಿಟ್ಟಿಂಗು? ಕೋಡ್ ಬಳೆ ಕಬ್ಬಣದ್ದು. ಒಬ್ಬ ಜ್ಯೋತಿಷ ಹೇಳಿದಾನೆ ಕಬ್ಬಣದ ಬಳೆ ಹಾಕೊಂಡ್ರೆ ಶನಿ ಹೆಗ್ಲೇರಲ್ಲ ಅಂತ. ಸುಂದರವಾದ ಹೆಂಡತಿನ ಫ್ರೆಂಡೇ ಎತ್ತ ಹಾಕೊಂಡೋಗಿ ಜಡೆ ಎಲ್ಲ ತಿರಿಯಾಗಿ ದರಿದ್ರನೇ ಬೇಡಿ ಹಾಕೊಂಡ್ ಕಾಲತ್ರ ಬಿದ್ದಿರ್ಬೇಕಾದ್ರೆ ಇನ್ಯಾವ ಶನ್ಮಾತ್ಮ ಏನ್ ಮಾಡಕ್ಕಾಗತ್ತೆ? ಕತೆ ತುಂಬಾ ಸೂಪರ್ ಆಗಿದೆ. ಬರ್ಲೆ ಅಣ್ಣ, ಒಂದು ರಿಕ್ವೆಸ್ಟ್. ಅಕಸ್ಮಾತ್ ಶನಿ ಏನಾದ್ರು ನಿಮ್ಮೆದ್ರಿಗೆ ಬಂದ್ರೆ ನೀವು ಅವನ ಹೆಗ್ಲೇರ್ ಬಿಡ್ಬೇಡಿ, ಆಮೇಲೆ ಅವನ ಕುಟ್ಟೋಗ್ಬಿಡ್ತಾನೆ. ದಯವಿಟ್ಟು ತಲೆ ಮೇಲೆ ತಲೆ ಬಿದ್ರು ಕೆರ್ಕೊಳ್ಳೋದ್ ನಿಲ್ಸ್ಬೇಡಿ, ಕೆರ್ಕೊಳ್ಳಿ. ಇನ್ಯಾವ್ದ್ರ ಮೇಲೆ ಆಣೆ ಇಡಕ್ಕೆ ಕರ್ಕೊಂಡು ಹೋಗ್ತಾ ಇದೆ ಸ್ವಾಮಿ? ಸಿನಿಮಾ ನೋಡ್ಬಾರ್ದು ಅಂತ ಮೊದ್ಲೇ ಜನ ಸಿನಿಮಾ ನೋಡದೆ ಪ್ರೊಡ್ಯೂಸರ್ ಡೈರೆಕ್ಟರ್ ಎಲ್ಲ ಕುಟ್ಟೋಗ್ಬಿಟ್ಟಿದ್ದಾರೆ. ಯಾವ್ದೋ ಹೊಸ ಐಟಮ್ ತಂದವ್ರೆ, ನಾವು ನೋಡ್ಬಿಟ್ಟು ಜೋಲ್ ಸೂಸ್ಲಿ ಅಂತ ಇವ್ರ ಪ್ಲಾನ್. ನಮಗ್ ಗೊತ್ತಿಲ್ವಾ ನಮ್ಗೆ ಸತ್ಯ ಏನ್ ಸಮಯ? ನಾಳೆ ಪಕ್ಷ ಅಲ್ವೇ, ರೂಮ್ ಕ್ಲೀನ್ ಮಾಡಕ್ ಕರ್ಕೊಂಡು ಹೋಗ್ತಾವ್ರೆ. ಕಲ್ಕೊಳ್ಬೇಡ್ರಿ, ಇಲ್ಲ ಅಂತ ನಮ್ ಹುಡುಗನ ಹಾಕರ್ಬಿಡ್ತೀನಿ. ನಿಮ್ಮೆಲ್ಲ ಬೀಗ ಓಪನ್ ಆಗ್ಬಿಡ್ತದೆ ಫಟಾಫಟ್. ಮೊದ್ಲೇ ಬೀಗತ್ತೆ ಇದೆ, ರೆಸ್ಟ್ ಇಡ್ತಾ ಇದೆ. ಸ್ವಲ್ಪ ಎಣ್ಣೆ ಹಾಕ್ಸ್ಬಿಟ್ರೆ ಬೀಗತ್ತೆ. ಬೀಗ ಹೆಣ್ಣು, ಬೀಗದ ಕೈ ಗಂಡು. ಬೇಗ ಐಕ್ಯ ಮಾಡ್ಬಿಡಿ ಸ್ವಾಮಿ. ತಾತ ಬರ್ದೀರಾ ಇವ್ರನ್ನ ಕಳಿಸಿದಾರೆ ಹಲೋ, ಸ್ವಲ್ಪ ಸುಮ್ನೆ ಇರಿಪ್ಪ, ನೀವು ತೆಗೀರಿಪ್ಪ. ನನ್ನ ಬಗ್ಗೆ ಏನೇನೋ ಮಾತಾಡ್ತಿದ್ದೀರಿ ಅಲ್ಲ, ಈಗ ನಾನೇನು ಅಂತ ಗೊತ್ತಾಗುತ್ತೆ. ಹೋಗಿ ನಿಮ್ಗೆ ಏನ್ ಬೇಕು ಮಾಡ್ಕೊಳ್ಳಿ. ಹೊಡ್ದೋನಿಗೆ ಗೊತ್ತು ತೊಡೆ ನೋವು, ನನಗ್ ಹಾಸಿಗೆ ಬೇಕೇ ಬೇಕು. ಹೋಗಲೇ ಸ್ವಾಮಿಗಳಾದ್ರೆ ಟಿವಿ ಇರ್ಬೇಕು ಅಂತ ಹೇಳೋ ಗುರುಗಳು ನಮ್ ರೇಂಜ್ ಕರೆಕ್ಟ್ ಆಗದೆ. ಹೋಗಲ್ಲೇ ಟಿವಿ ಎಲ್ಲ ಕಣೋದು, ಟಿವಿ ನಿನಗಿಲ್ವಲ್ಲ ಅದು ಗೊತ್ತದೆ. ಹೊಸಿ ಅದು ಮುಖ ನಮಗೆ ಫ್ಯಾನ್ಸೇ ಮುಖ್ಯ. ನಂಗೆ ಇದು ಡಬಲ್ ಜಾಬ ಕುಡ್ಕಾತಂದು ಲಿಂಗಯ್ಯ ಎಲ್ಲ ಎಳ್ಳೆಡ್ ತಗೊಂಡ್ಬಿಟ್ಟವ್ರೆ, ನಾನೇನ್ ಮಾಡ್ಲಿ? ಮುಗೀತೋ ಎಲ್ಲ ಸಂಭ್ರಮ. ಇದನ್ನೆಲ್ಲ ಸೇಟುಗೆ ಮಾರಾಕಾಗಿದೆ. ಹೊರಗಡೆ ಟೆಂಪೋ ಬಂದು ನಿಂತಿದೆ. ನೀವು ಹಿಡ್ಕೊಂಡಿರೋ ಪದಾರ್ಥ ಎಲ್ಲ ಅದ್ರಲ್ಲಿ ತುಂಬಿ. ಎಲ್ಲ ತಾತ ಮೊದಲು ಆಸನ ತೋರಿಸಿ ಕಲಿಸ್ತಾ, ಈಗ ಆಸನ ಬಿಡಿಸಿ ಕಲಿಸ್ತಾವನೆ. ಶಿಕ್ಷೆಗೆ ಶಿಕ್ಷೆ, ಶಿಕ್ಷಣಕ್ಕೆ ಶಿಕ್ಷಣ, ಮಠಕ್ಕೆ ಹಣ, ಒಂದು ಕಲ್ಲು ಗುಂಪು ಹಕ್ಕಿ. ನನ್ನ ಲೆಕ್ಕಾಚಾರ ಸರಿ ಇದ್ರೆ ನಾವು ತುಂಬಿಸೋದನ್ನ ತಾತ ಬಗ್ಗಿ ಇಣಿಕಿ ನೋಡ್ತಿರ್ತಾನೆ. ನಾವು ಬೇಜಾರಲ್ಲಿ ತುಂಬಿಸಿದ್ರೆ ನಾವು ಇದಕ್ಕೆ ಬಂದಿದೀವಿ ಅನ್ಕೊಂಡ್ಬಿಡ್ತಾನೆ. ನಾವು ಮಠಾಧಿಪತಿ ಆದ್ಮೇಲೆ ಇದಕ್ಕಿನ್ನ ಅಪ್ಪನ ಎಂಜಾಯ್ ಮಾಡಬಹುದು. ಮೈ ಡಿಯರ್ ಫ್ರೆಂಡ್ಸ್, ಮಕ್ಕನ ಡ್ಯಾಶ್ ಮಾಡ್ಕೊಳ್ದಂಗೆ ಸ್ಮೈಲಿಂಗ್ ಫೇಸ್ ಅಲ್ಲಿ ಎಲ್ಲ ಶಿಫ್ಟ್ ಮಾಡಿ